ಖುಷಿ ಇದೆ ಅಂದರೆ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಹೋಗ್ತಾ ಇರೋದು ಆ ಟ್ರಾನ್ಸ್ಫಾರ್ಮೇಷನ್ ಯಾವುದೋ ಯಾವುದೋ ಇನ್ನೊಂದು ಪ್ರಾಜೆಕ್ಟಿಗೋಸ್ಕರ ಇರೋ ಪ್ರಾಜೆಕ್ಟ್ನ ಬಿಡೋಂಥ ಮೆಂಟಾಲಿಟಿ ಇರೋ ಹುಡುಗಿ ಅಲ್ಲ ನಾನು. ಇದಕ್ಕೋಸ್ಕರ ನಾನು ಕೆಂಡ ಸಂಪಿಗೆ ಬಿಟ್ಟಿಲ್ಲ. ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋರಿಗೆ ಇನ್ನೂ ಚೆನ್ನಾಗಿ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರುವಂಥದ್ದು. ನಾನು ಫಸ್ಟ್ ಲಾಂಚ್ ಅಥವಾ ಫಸ್ಟ್ ಸಿನಿಮಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ನನಗೆ ಆ ಥರ ಹೇಳ್ತಾ ಇದ್ದೀನಿ, ನೀನು ತುಂಬ ನ್ಯಾಚುರಲ್ ಆಗಿ ಮಾಡ್ತೀಯ ಅಂತ. ಬಟ್ ಅವರು ಈಸ್ ಪ್ರೋ ಇನ್ ದ್ಯಾಟ್. ನನಗೆ ಪರ್ಸ್ನಲಿ ಕೇಳಿದ್ರೆ ನಂಗೆ ಸ್ವಲ್ಪ ಟ್ರೆಡಿಷ್ನಲ್ಲೇ ಇಷ್ಟ ಆಗೋದು. ನನ್ನ ಮನೇಲಿ ನನ್ನ ಅಣ್ಣ ತಮ್ಮಂದಿರೆಲ್ಲ ನನಗಿನ್ನ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ತಾ ಇದ್ದಾರೆ. ಬಟ್ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ದಾರೆ. ನೋಡೋಣ, ನಾನು ಫಸ್ಟ್ ಥಿಯೇಟ್ರಲ್ಲೇ ನೋಡ್ತೀನಿ. ಆಗಸ್ಟ್ 1 ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಕೆಂಡ ಸಂಪಿಗೆ ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಲು ಇವಾಗ ನಾಯಕಿ ನಟಿಯಾಗಿ ಬಂದಿದ್ದಾರೆ. ಎಸ್ ಕಾವ್ಯ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಮ್ಯಾಮ್, ಕೆಂಡ ಸಂಪಿಗೆಯಿಂದ ಎಲ್ರ ಮನ್ಸನ್ನ ಗೆದ್ದವರು ಈಗ ಕೊತ್ತಲವಾಡಿ ಸಿನಿಮಾದ ಮೂಲಕ ಇನ್ನು ಮತ್ತೆ ಎಲ್ರ ಮನ್ಸನ್ನ ಗೆಲ್ಲಕ್ ಬರ್ತಾ ಇದ್ರ. ಸೊ ಹೇಳಿ ಈ ಸಿನಿಮಾದ ಬಗ್ಗೆ ಏನಾದ್ರು? ತುಂಬಾ ಖುಷಿ ಇದೆ ಅಂದ್ರೆ ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನ್ಗೆ ಹೋಗ್ತಾ ಇರೋದು ಆ ಟ್ರಾನ್ಸ್ಫಾರ್ಮೇಷನ್. ಇಟ್ ವಾಸ್ ನಾಟ್ ಎಕ್ಸ್ಪೆಕ್ಟೆಡ್. ಆಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನನಗೆ ಯಾವತ್ತು ಸಿನಿಮಾ ಮಾಡಬೇಕು ಅನ್ನೋ ಕನಸು ಹೊತ್ತಿ ಬಂದಿರಲಿಲ್ಲ. ಬಟ್ ಇಟ್ ವಾಸ್ ರಿಟನ್ ಫಾರ್ ಮೀ. ನನಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಪುಷ್ಪಾಮ ಅವರ ಪ್ರೊಡಕ್ಷನ್ ಇಲ್ಲಿ ಲಾಂಚ್ ಆಗ್ತಿರೋದು ಅಂದ್ರೆ ಒಂದು ಒಳ್ಳೆ ಪ್ರೊಡಕ್ಷನ್ ಇಂದ ಲಾಂಚ್ ಆದ್ರೆ ನನಗೆ ಆಸ್ ಎ ಫ್ರೆಶರ್ ತುಂಬಾ ಬೂಮ್ ಸಿಗುತ್ತೆ. ಆರ್ಟಿಸ್ಟ್ಗಳಿಗೆ ಜನಕ್ಕೆ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಕೆಂಡ ಸಂಪಿಗೆನ ಅರ್ಧದಲ್ಲೇ ಬಿಟ್ಟಾಗ ಒಂದಷ್ಟು ಜನರಿಗೆ ಯಾಕೆ ಬಿಟ್ರು ಕಾವ್ಯ ಅವರು, ಯಾಕೆ ಬಿಟ್ರು ಅನ್ನುವಂಥದ್ದಿತ್ತು. ಇದೇನಾ ಸೀಕ್ರೆಟ್? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಡಿ.ಕೆ.ಡಿ ಮಾಡಿದಾಗ ಡಿ.ಕೆ.ಡಿಗೋಸ್ಕರ ಬಿಟ್ರು ಅಂತ ಬಂತು. ಸಿನಿಮಾ ಮಾಡಿದಾಗ ಸಿನಿಮಾಗೋಸ್ಕರ ಅಂದ್ರೆ ಯಾವುದಕ್ಕೂ ಅಂದ್ರೆ ನಾನು ಐ ಆಮ್ ನಾಟ್ ಸಮ್ವನ್ ಯಾವುದೋ ಇನ್ನೊಂದು ಪ್ರಾಜೆಕ್ಟಿಗೋಸ್ಕರ ಇರೋ ಪ್ರಾಜೆಕ್ಟ್ನ ಬಿಡೋಂಥ ಮೆಂಟಾಲಿಟಿ ಇರೋ ಹುಡುಗಿ ಅಲ್ಲ ನಾನು. ಇದಕ್ಕೂ ನಿಜವಾಗ್ಲೂ ಸಂಬಂಧ ಇಲ್ಲ. ಬಟ್ ಇಮಿಡಿಯೇಟ್ ನನ್ನ ಬ್ಯಾಡ್ ಲಕ್ ಅದು ಮುಗಿದು ನಾನು ಇದು ಸ್ಟಾರ್ಟ್ ಮಾಡೋ ಹಾಗಾಯ್ತು. ಬಟ್ ಇದಕ್ಕೋಸ್ಕರ ನಾನು ಕೆಂಡ ಸಂಪಿಗೆ ಬಿಟ್ಟಿಲ್ಲ. ಇಷ್ಟೊಂದು ದೊಡ್ಡ ಬ್ಯಾನರ್ ಅಲ್ಲಿ ನೀವು ಕೆಲಸ ಮಾಡ್ತಾರೆ. ನಿಮಗೆ ಗೊತ್ತೇ ಇರ್ಲಿಲ್ವಂತೆ ಪುಷ್ಪ ಮ್ಯಾಮ್ ಅವರು ಇದು ಅಂತ ಹೇಳಿ. ಆಕ್ಚುಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಫ್ಯಾನ್ ಕೂಡ ಆಗಿರಂತೆ. ಸೊ ಅದ್ರ ಬಗ್ಗೆ ಹೇಳಿ. ಹೌದು, ನಾನು ಅವ್ರ ಫ್ಯಾನ್. ಅಂದ್ರೆ ಅವ್ರು ಬೆಳೆದು ಬಂದ ರೀತಿ ಇದೆಯಲ್ಲ, ತುಂಬಾ ಜನಕ್ಕೆ ಇನ್ಸ್ಪೈರ್ ಮಾಡುತ್ತೆ. ಏನು ಬ್ಯಾಕ್ಗ್ರೌಂಡ್ ಇಲ್ಲದೆ ಬರೋರಿಗೆ ಇನ್ನೂ ಚೆನ್ನಾಗಿ ಅವರು ಒಂದು ಎಕ್ಸಾಂಪಲ್ ಸೆಟ್ ಮಾಡಿರುವಂಥದ್ದು. ಸೊ ತುಂಬಾ ಫಾಲೋ ಮಾಡ್ತೀನಿ ನಾನು. ಅವರು ಅಂದ್ರೆ ಇದಕ್ಕೆ ಮುಂಚೆ ಎಲ್ಲ ಕೇಳಿ ತಿಳ್ಕೊತಾ ಇದ್ವಿ. ಅವ್ರು ಹೇಳಿರೋ ಇಂಟರ್ವ್ಯೂಸ್ ನೋಡಿ ತಿಳ್ಕೊತಾ ಇದ್ವಿ. ಅಮ್ಮನ್ ಪ್ರೊಡಕ್ಷನ್ ಆದ್ಮೇಲೆ ನಾನು ಅವ್ರ ಜೊತೆ ಒಡನಾಟ ಮಾಡಿದ್ಮೇಲೆ ನಾನೊಂದಿಷ್ಟು ಅವ್ರ ಹತ್ರ ಸಜೆಷನ್ಸ್ ತಗೊಂಡಿದ್ದೀನಿ. ಹೇಗ್ ಮಾಡಿದ್ರು, ಹೆಂಗಾಯ್ತು ಅನ್ನೋದನ್ನ ಡೈರೆಕ್ಟ್ ಆಗಿ ಅವರು ಬೆಳೆದು ಬಂದ ರೀತಿ ಅವ್ರು ನೋಡಿದ್ದಾರೆ ಕಣ್ಣಾರೆ. ಸೊ ಆ ವೇನಲ್ಲಿ ತುಂಬಾ ಹೆಲ್ಪ್ ಆಯ್ತು ಅದು. ಎಲ್ಲ ಅಮ್ಮನೂ ಗೈಡ್ ಮಾಡ್ತಿರ್ತಾರೆ ಅವಾಗ, ಹಂಗ್ ಮಾಡು ಹಿಂಗ್ ಮಾಡು ಅಂತೆಲ್ಲ. ಸೊ ಯಾ, ಐ ಆಮ್ ಲಕ್ಕಿ. ಕೆಂಡ ಸಂಪಿಗೆ ಆದ್ಮೇಲೆ ಡಿ.ಕೆ.ಡಿ ಆದ್ಮೇಲೆ ಈ ಸಿನಿಮಾ, ಇದಾದ್ಮೇಲೆ ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ ನ ಒಪ್ಕೊಂಡಿದೀರಾ ಅನ್ನುವಂಥದ್ದು ಬಂದಿದೆಯಾ? ನೆಕ್ಸ್ಟ್ ಏನು ಅನ್ನೋದು ನನಗೂ ಕ್ವೆಶ್ಚನ್ ಮಾರ್ಕ್. ಗೊತ್ತಿಲ್ಲ ನನಗೂ ಏನು ಅಂತ. ಖಂಡಿತವಾಗ್ಲೂ ಒಳ್ಳೆ ಅವಕಾಶಗಳು ಬಂದ್ರೆ ಸಿನಿಮಾ ಮಾಡೇ ಮಾಡ್ತೀನಿ. ಅದನ್ನ ಬೇಡ ಅಂತ ಹೇಳೋಷ್ಟು ದಡ್ಡಿ ಅಲ್ಲ. ಗೊತ್ತಿಲ್ಲ, ಐ ಡೋಂಟ್ ನೋ ನೆಕ್ಸ್ಟ್ ಫ್ಯೂಚರ್ ಹೇಗೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡಕ್ ಆಗಲ್ವಲ್ಲ. ಲೆಟ್ಸ್ ಸಿ ಆಗಸ್ಟ್ 1 ಏನಾಗುತ್ತೆ, ಅದಾದ್ಮೇಲೆ ಡಿಸೈಡ್ ಮಾಡ್ತೀನಿ ಏನಾಗುತ್ತೆ. ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ, ಪೃಥ್ವಿ ಅಂಬಾರ್ ಅವರ ಬಗ್ಗೆ ಆಗಿರ್ಬೋದು, ಆಮೇಲೆ ಶೂಟಿಂಗ್ ಸೆಟ್ ಬಗ್ಗೆ ಹೇಳೋದಾದ್ರೆ? ಶೂಟಿಂಗ್ ಸೆಟ್ ತುಂಬಾನೇ ಲೈವ್ಲಿ ಆಗಿತ್ತು. ಅಂದ್ರೆ ತುಂಬಾ ಎಲ್ಲೂ ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಅನ್ಸ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಅವರಿಬ್ರು ರೇಗಿಸ್ಕೊಂಡು, ಗೋಪಾಲ್ ಸರ್ ಆಗಿರ್ಬೋದು, ಪೃಥ್ವಿ ಸರ್ ಆಗಿರ್ಬೋದು, ರೇಗಿಸ್ಕೊಂಡು ಅಟ್ ದ ಸೇಮ್ ಟೈಮ್ ಮೋಟಿವೇಟು ಮಾಡಿಕೊಂಡು, ನಾನು ಫ್ರೆಶರ್ ಅನ್ನೋದನ್ನ ಆ ಹೆಸಿಟೇಷನ್ ಆಗಲಿ ಅಥವಾ ಇಬ್ಬಂದಿ ಇರಲಿಲ್ಲ ನನಗೆ. ಅವರು ತುಂಬಾ ಚೆನ್ನಾಗಿ ಒಂದು ಕಂಫರ್ಟ್ ಝೋನ್ ಬಿಲ್ಡ್ ಮಾಡಿದ್ರು. ಆ್ಯಂಡ್ ಡೈರೆಕ್ಟರ್ ಸರ್ ಅಷ್ಟೇ, ಅಂದರೆ ಹಿ ಈಸ್ ವೆರಿ ಸ್ವೀಟ್. ಅವರು ನಮ್ಮ ಪುಷ್ಪಮ್ಮ ಥರನೇ. ಅವರು ತುಂಬ ಚೆನ್ನಾಗಿ, ಅಂದರೆ ಆರ್ಟಿಸ್ಟ್ಗಳಿಗೆ ಏನು ತೊಂದರೆ ಆಗಬಾರ್ದು, ಅವರಿಗೆ ಪ್ರಾಬ್ಲಮ್ ಆದರೆ ನಮ್ಮ ಸೀನಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದೆಲ್ಲ ತುಂಬ ಯೋಚನೆ ಮಾಡಿ ಆರ್ಗನೈಸ್ ಮಾಡಿದರು ಎಲ್ಲ ಸೆಟ್. ಸೊ ನಾನು ಫಸ್ಟ್ ಲಾಂಚ್ ಅಥವಾ ಫಸ್ಟ್ ಸಿನಿಮಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಐ ಥಿಂಕ್ ಅದು ಇಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಟ್ ದ ಸೇಮ್ ಟೈಮ್. ಬಿಕಾಸ್ ನೆಕ್ಸ್ಟ್ ನನಗೆ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ಲಕ್ಕಿಲಿ ಇದೇ ಥರ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಿಮ್ಮ ಕೋ ಆರ್ಟಿಸ್ಟ್ ಪೃಥ್ವಿ ಅಂಬಾರ್ ಅವರ ಬಗ್ಗೆ ಹೇಳೋದಾದ್ರೆ?
ಅವ್ರು ತುಂಬ ಈಸ್ ವೆರಿ ಟ್ಯಾಲೆಂಟೆಡ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ನ್ಯಾಚುರಲ್ ವೇನಲ್ಲಿ ಎಮೋಟ್ ಮಾಡ್ತಾರೆ. ನಾನು ನನಗೆ ಆ ಥರ ಹೇಳ್ತಾ ಇದ್ರು, ನೀನು ತುಂಬ ನ್ಯಾಚುರಲ್ ಆಗಿ ಮಾಡ್ತೀಯ ಅಂತ. ಬಟ್ ಅವರು ಈಸ್ ಪ್ರೋ ಇನ್ ದ್ಯಾಟ್. ಸಿನಿಮಾದಲ್ಲಿ ಅಂದರೆ ಹೀರೋ ಒಂದು ಅಳೋದನ್ನ ಹೆಂಗೆ ಅಂದರೆ ಜಸ್ಟ್ ಇಷ್ಟರಲ್ಲೇ ಏನು ಮಾಡಬೇಕು ಅದೆಲ್ಲ ಅವರಿಂದ ನೋಡಿ ಕಲ್ತಿದ್ದೀನಿ. ಆ್ಯಂಡ್ ಹಿ ವಾಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್. ತುಂಬ ಕಲ್ತಿದ್ದೀನಿ, ತುಂಬ ವಿಷಯಗಳನ್ನ ಕೇಳಿ ತಿಳ್ಕೊಂಡಿದ್ದೀನಿ. ಕಣ್ಣಲ್ಲೇ ನಟನೆ ಮಾಡೋದು ತುಂಬಾ ಕಷ್ಟ. ಸೊ ನೀವ್ ಅದನ್ನ ಕಣ್ಣಲ್ಲೇ ನಟನೆ ಮಾಡ್ತೀರಾ. ಸೊ ಹೇಗದು? ಗೊತ್ತಿಲ್ಲ, ನಾನು ಅದಕ್ಕೆ ಅಂತ ಪ್ರಿಪೇರ್ ಆಗಿ ಅಥವಾ ಅದಕ್ಕೋಸ್ಕರ ನಾನೇನು ಅದನ್ನ ಮಾಡಲ್ಲ. ಐ ವಿಲ್ ಜಸ್ಟ್ ಬಿ ದಟ್ ಕ್ಯಾರೆಕ್ಟರ್. ಆ ಮೊಮೆಂಟಿಗೆ ಒಂದು 5 ನಿಮಿಷ ನಾನು ನೆಕ್ಸ್ಟ್ ಏನು ಸೀನ್ ಮಾಡ್ತೀನಿ ನಾನು ಪ್ರಿಪೇರ್ ಆಗ್ತೀನಿ ಮೆಂಟಲಿ, ಅಷ್ಟೇ ಬಿಟ್ರೆ ಸ್ಪೆಷಲ್ ಆಗಿ ಏನೂ ಇಲ್ಲ. ಒಂದಷ್ಟು ಜನಕ್ಕೆ ಹೆಂಗೆ ಗೊತ್ತಾ, ಇವಾಗ ಇವನ್ ನಾನೀಗ ಅಷ್ಟೇ ಕಣ್ಣಿಂದ ಹೇಳ್ದೆ, ಒಂದಷ್ಟು ಡ್ರೆಸ್ ಕೋಡಿಂಗ್ಸು ಅಷ್ಟೇ. ಒಂದು ಡ್ರೆಸ್ ಮಾಡರ್ನ್ ಹಾಕಿದ್ರೆ ಇದು ಟ್ರೆಡಿಷನಲ್ ಮ್ಯಾಚ್ ಆಗಲ್ಲ, ಟ್ರೆಡಿಷನಲ್ ಹಾಕಿದ್ರೆ ಮಾಡರ್ನ್. ಬಟ್ ನಿಮಗೆ ಹೇಳ್ ಮಾಡ್ಸಿದಂಗೆ ಇರತ್ತೆ ಎಲ್ಲ ಡ್ರೆಸ್ಗಳು. ಹೇಗದು? ನನಗೆ ಗೊತ್ತಿಲ್ಲ ಆ ಥರ. ನನಗೆ ಪರ್ಸ್ನಲಿ ಕೇಳಿದ್ರೆ ನಂಗೆ ಸ್ವಲ್ಪ ಟ್ರೆಡಿಷ್ನಲ್ಲೇ ಇಷ್ಟ ಆಗೋದು. ಬಟ್ ಸಮ್ಟೈಮ್ಸ್ ಅಂದರೆ ಕ್ಯಾಶುಯಲ್ಸ್ ಇವಾಗ ಮಾಮೂಲಿ ಡೈಲಿ ಬೇಸಿಸ್ ಮೇಲೆ ಏನು ಕ್ಯಾಶುಯಲ್ಸ್ ಅವಾಗ ಸ್ವಲ್ಪ ಅದು ವೆಸ್ಟರ್ನೇ ಆಗುತ್ತೆ. ಸೊ ಥ್ಯಾಂಕ್ಸ್, ಎರಡಕ್ಕೂ ಚೆನ್ನಾಗಿ ಕಾಣಿಸ್ತೀನಿ ಅಂತಂದರೆ ಇಟ್ಸ್ ಅ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸೋ ಮಚ್. ಕೊತ್ತಲವಾಡಿ ಸಿನಿಮಾದಿಂದ ಏನ್ ಕಲ್ತ್ಕೊಂಡ್ರಿ? ಏನು ಕಲ್ತ್ಕೊಂಡೆ ಅಂತಂದರೆ ನನಗೆ ಸಿನಿಮಾ ನಾನು ಮಾಡ್ಬೋದು ಅಥವಾ ಸಿನಿಮಾ ನನಗೆ ವರ್ಕ್ ಆಗುತ್ತಾ ಅನ್ನೋದು ತುಂಬ ಭಯ ಇತ್ತು. ಆ ಭಯ ಇವಾಗಿಲ್ಲ. ಅಂದರೆ ಕೊತ್ತಲವಾಡಿ ಮಾಡಿದ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಸೊ ಆ ಭಯ ಇಲ್ಲ. ಯಾವುದೇ ಕೆಲಸನಾದ್ರೂ ನಮ್ಗೆ ಆ ಒಂದು ಏನೋ ಒಂದು ಭಯ ಇದೆ ಅಂದಾಗ ಆ ಒಂದು ಹೆಜ್ಜೆ ಇಟ್ಟರೆ ಐ ಥಿಂಕ್ ಆ ಭಯ ಎಲ್ಲ ವ್ಯಾನಿಷ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ಭಯ ಇದ್ರೂ ಒಂದು ಹೆಜ್ಜೆ ಇಡಿ ಸಾಕು. ಸೊ ಆ ಭಯ ಮಾಯ ಆಗಿ ಕಾನ್ಫಿಡೆನ್ಸ್ ಬರುತ್ತೆ. ಇವನ್ ಇವಾಗ ಸೀರಿಯಲ್ ಇಂದ ಬಂದಿರೋದ್ರಿಂದ ಸೀರಿಯಲ್ ಬೆಸ್ಟ್ ಅನ್ನಿಸ್ತಾ, ಸಿನಿಮಾ ಬೆಸ್ಟ್ ಅನ್ನಿಸ್ತಾ? ಇದು ಹೇಗಾಗಿದೆ ಅಂದ್ರೆ, ಇವಾಗ ಸೀರಿಯಲ್ ಆದ್ರೆ ವರ್ಷ ಪೂರ್ತಿ ಇರತ್ತೆ, ಎಲ್ಲರೂ ಜನರು ನಮ್ಮನ್ನ ಗುರುತಿಸ್ತಾ ಇರ್ತಾರೆ. ಆದ್ರೆ ಸಿನಿಮಾ ಅಂದ್ರೆ 3 ವರ್ಷ ತಗೋತೀವಿ ಒಂದ್ ಸಿನಿಮಾ ಮಾಡಕ್ಕೆ, ಅದು ಒಂದ್ ಟೈಮ್ ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ, ಆಮೇಲೆ ಮತ್ತೆ ನಾವು ಕಣ್ಮರೆ ಆಗ್ತೀವಿ. ಸೊ ಅದ್ರ ಬಗ್ಗೆ ಖಂಡಿತ. ಅಂದರೆ ಫ್ರೆಶರ್ಸಿಗೆ ಜನಕ್ಕೆ ರೀಚ್ ಆಗೋದು ಕಷ್ಟ. ಅಂದರೆ ಒಂದು ಸಿನಿಮಾ ಮಾಡಿದ ತಕ್ಷಣ ಜನಕ್ಕೆ ರೀಚ್ ಆಗಲ್ಲ. ಅಗೇನ್ ಇಟ್ ಡಿಪೆಂಡ್ಸ್. ಒಂದು ಒಳ್ಳೆ ಕತೆ ಅದು ಚೆನ್ನಾಗಿ ಬೂಮ್ ಆಯಿತು, ಆ ಕ್ಯಾರೆಕ್ಟರ್ ಜನಕ್ಕೆ ಇಷ್ಟ ಆಯಿತು ಅಂದರೆ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಲವ್ ಮಾಕ್ಟೇಲಲ್ಲಿ ನಿಧಿ ಕ್ಯಾರೆಕ್ಟರ್, ನಿಧಿನೇ ಅಲ್ವಾ? ಸೊ ಅದು ಆ ಕ್ಯಾರೆಕ್ಟರ್ ತುಂಬ ಜನಕ್ಕೆ ಇಷ್ಟ ಆಯಿತು. ಸೊ ಆ ಥರ ಕತೆಗಳು, ಆ ಥರ ಪಾತ್ರಗಳು ಅಂದರೆ ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಸೊ ಆ ಥರ ಸಿಗೋದು ಕಷ್ಟ ಸಿನಿಮಾದಲ್ಲಿ. ಒಂದು ವೇನಲ್ಲಿ ಲಕ್ ಇರಬೇಕು, ಕತೆ ಚೆನ್ನಾಗಿರ್ಬೇಕು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಬಟ್ ಸೀರಿಯಲಲ್ಲಿ ಏನಂದರೆ ಡೈಲಿ ಅಂದರೆ ಜನಕ್ಕೆ ರೀಚ್ ಆಗೋದು ಇಟ್ ಈಸ್ ವೆರಿ ಈಸಿ. ಮನೇಲೆ ಕೂತ್ಕೊಂಡು ನೋಡ್ತಿರ್ತಾರೆ. ಥಿಯೇಟ್ರಿಗೆ ಬನ್ನಿ ಅಂತ ಹೇಳೋ ಅಂತ ಒಂದು ಮಾತಿರಲ್ಲ, ಅಥವಾ ಫೋರ್ಸ್ಫುಲಿ ನಾವು ಅವ್ರನ್ನ ಕರ್ಕೊಂಬರೋಂಗಿಲ್ಲ. ಟಿವಿಲಿ ನೋಡ್ತಾ ಇರ್ತಾರೆ ಡೈಲಿ. ಸೊ ಅಂದರೆ ಮುಖಪರಿಚಯ ಆಗೋಗ್ಬಿಟ್ಟಿರುತ್ತೆ. ಸಿನಿಮಾದಲ್ಲಿ ಎಸ್ ಇಟ್ ಇಸ್ ಸ್ವಲ್ಪ ಕೆಲವೊಂದು ವರ್ಷಗಳ ಕಾಲ ಕಷ್ಟ ಆಗುತ್ತೆ. ಆಮೇಲೆ ಸಿನಿಮಾದಲ್ಲೂ ಆಕ್ಸೆಪ್ಟೆನ್ಸ್ ಇದ್ದೇ ಇರುತ್ತಲ್ವಾ. ಹೀರೋಯಿನ್ಸ್ ಅಂದ್ಮೇಲೆ ಬ್ಯೂಟಿ ಅನ್ನೋದು ತುಂಬಾ ಮೇಂಟೈನ್ ಮಾಡ್ಬೇಕಾಗತ್ತೆ, ಹಾಗೆ ಡಯಟ್ ರೊಟೀನ್ ಇದ್ದೇ ಇರುತ್ತೆ. ಸೊ ನಿಮ್ಮ ಡಯಟ್ ಏನ್ ರೊಟೀನು ಅನ್ನುವಂಥದ್ದು? ಡಯಟ್ ಅಂದರೆ ಮುಂಚೆ ಎಲ್ಲ ಚಾಟ್ಸು, ಅನ್ಹೆಲ್ದಿ ಫುಡ್ಸ್ ಎಲ್ಲ ತುಂಬ ತಿಂತಾ ಇದ್ದೆ. ಇವಾಗ ಬೇಡ ಅಂತ ಅವಾಯ್ಡ್ ಮಾಡಿರೋದಲ್ಲ, ನನಗೆ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ. ಮುಂಚೆ ಎಲ್ಲ ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಜಂಕ್ ಫುಡ್ಸ್ ಆಗಿರ್ಬೋದು ತುಂಬ ತಿಂತಾ ಇದ್ದೆ, ತಿನ್ನಬೇಕು ಅನ್ಸೋದು ಅವಾಗ. ಬಟ್ ಇವಾಗ ಐ ಡೋಂಟ್ ನೋ, ನನಗೆ ಆ ಕ್ರೇವಿಂಗ್ಸ್ ಇಲ್ಲ ಇವಾಗ. ಮೇ ಬಿ ದಟ್ ಈಸ್ ಹೆಲ್ಪಿಂಗ್ ಮೀ. ಇವಾಗ ಆರ್ಟಿಸ್ಟ್ ಆಗಿರೋದ್ರಿಂದ ಅದು ಹೆಲ್ಪ್ ಆಗ್ತಾ ಇದೆ. ಏನೂ ಇಲ್ಲ. ಒಂದಷ್ಟು ಹೇಗಂದ್ರೆ ಮಾಯಿಶ್ಚರೈಸರ್ ಅದು ಇದು ಹಚ್ತಾರೆ. ನೀವೇನು ಬೇಸಿಕ್ ಇವಾಗ ಬರೀ ಆರ್ಟಿಸ್ಟ್ಗಳೇ ಅಂತಲ್ಲ, ಎಲ್ಲ ನನ್ನ ಮನೇಲಿ ನನ್ನ ಅಣ್ಣ ತಮ್ಮಂದಿರೆಲ್ಲ ನನ್ಕಿನ್ನ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ತಾ ಇದ್ದಾರೆ. ನನ್ನ ಹತ್ರ ತಗೊಳ್ತಾರೆ ಪ್ರಾಡಕ್ಟ್ಸು. ನಾನು ರೆಗ್ಯುಲರ್ ಇರೋದೇ ಇಲ್ಲ, ಅವ್ರು ರೆಗ್ಯುಲರ್ ಇರ್ತಾರೆ. ಸೊ ನಾನು ಅದೇ ಮೇಕಪ್ಗೂ ಮುಂಚೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಸಿರಮ್ಸ್ ಎಲ್ಲ ನಾನು ಯೂಸ್ ಮಾಡ್ತೀನಿ. ಇಟ್ ಈಸ್ ನೀಡೆಡ್ ಅಲ್ವಾ, ಡೈರೆಕ್ಟ್ ಮೇಕಪ್ ಹಾಕಕ್ಕಾಗಲ್ಲ. ಓಕೆ, ಸಿನಿಮಾನ ನಿನ್ನೆ ನೋಡಿದ್ರಿ ಅಂತ ಗೊತ್ತಾಯ್ತು. ಸೊ ಹೇಗಿತ್ತು ಅನ್ನುವಂಥದ್ದು? ನಾನು ನೋಡಿಲ್ಲ ಸಿನಿಮಾ, ನಾನು ನೋಡಿಲ್ಲ. ಬಟ್ ನೋಡಿರೋರೆಲ್ಲ ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ನೋಡೋಣ, ನಾನು ಫಸ್ಟ್ ಥಿಯೇಟ್ರಲ್ಲೇ ನೋಡ್ತೀನಿ. ಎಸ್ ಸರ್ ಅಭಿಮಾನಿ ಅಂತ ಕೂಡ ಹೇಳಿದ್ರೆ, ಏನಾದ್ರು ಮಾತಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ ಅಥವಾ ಮೀಟ್ ಆಗುವಂತ ಪ್ರಯತ್ನ ಏನಾದ್ರು ಆಗಿದೆ? ಇಲ್ಲ, ಮೀಟ್ ಆಗಿಲ್ಲ, ಇದುವರೆಗೂ ಮೀಟ್ ಆಗಿಲ್ಲ. ಗೊತ್ತಿಲ್ಲ, ಮೀಟ್ ಆಗಿಲ್ಲ ಇನ್ನು. ಥಿಯೇಟ್ರಿಗೆ ಬರುವಂತ ಚಾನ್ಸಸ್ ಏನಾದ್ರು ಇದೆಯಾ? ಅದೇ ಅಮ್ಮ ಏನೋ ಇವತ್ತು ಬರ್ಬೋದು ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಕ್ ಹೋಗಿಲ್ಲ. ನೋ ಐಡಿಯಾ ಅಬೌಟ್ ಇಟ್. ಆಗಸ್ಟ್ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ. ಆಗಸ್ಟ್ 1 ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಕಾವ್ಯ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.